ಆದಿ ನಿರೋಷ ಮದುವೆಗೆ ನಿಮ್ಮ ಮಗ ಬರ್ತಿದ್ದಾನೆ. ಹಾಗಾದ್ರೆ ನಾ ಹೇಳೋದನ್ನ ಕೇಳಿ, ಎಲ್ಲ ಸಾಲ್ವ್ ಆಗುತ್ತೆ. ಅವರು ನಿನ್ನ ಮದುವೆಗೆ ಬರೋದು ಬೇಡ ಆದಿ. ನನ್ನ ಮದುವೆಗೆ ಯಾರು ಬರಬೇಕು ಯಾರು ಬರಬಾರ್ದು ಅಂತ ಡಿಸೈಡ್ ಮಾಡೋದಕ್ಕೆ ನೀನು ಯಾರು? ತಾಯಿಗಿದ್ ಗೊತ್ತಾದ್ರೆ? ಗೊತ್ತಾಗ್ಲಿ, ನಾನೇ ಕರ್ದೆ. ನನಗೆ ನನ್ನ ತಂದೆ ಬೇಕು, ಕರ್ದೆ. ಏನಿವಾಗ ಅವ್ರು ನನ್ನ ಮತ್ತೆ ನನ್ನ ತಾಯಿ ಮದುವೆ ತಂದಿಡ್ದಿಕ್ಕಿ ಪ್ಲಾನ. ಏನ್ ಮಾಡ್ತೀನಿ ನೋಡು. ಆ ನಂಬಿಕೆ ನನಗಿದೆ. ಸಂತೋಷ. ನಾವು ಯಾವಾಗಲೂ ಗಂಡ ಹೆಂಡ್ತಿನ ಸೇರಿಸೋ ಪ್ರಯತ್ನನೇ ಮಾಡೋದು. ನಿಮ್ಮದು ಪ್ರಯತ್ನ ಮಾತ್ರ. ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೂ ಅದಕ್ಕೆ ಒಪ್ಪಿದ್ರೆ ಯಾವ ಉಪಯೋಗನೂ ಇಲ್ಲ. ನಾವು ಪ್ರಯತ್ನಿಸಿದ್ರು ಅಂಶವ್ರು ಮತ್ತೆ ಇಲ್ಲಿಗೆ ಬರ್ತೀವಿ, ತಿಂಗಳಿಗೋ ವರ್ಷಕ್ಕೋ. ಕಡೆ ನಿರ್ಧಾರ ಅವ್ರದ್ದೇ. ಇಷ್ಟು ಮೇಲೆ ಅವ್ರಿಗೆ ಏನು ಅನಿಸುತ್ತೋ ಅದಕ್ಕೆ ನಾನು ಗೌರವ ಕೊಡ್ತೀನಿ. ನಿಮ್ಮ ಪತ್ನಿಗೆ ಇನ್ನೂ ನಿಮ್ಮ ಜೊತೆ ಸಂಸಾರ ನಡೆಸೋ ಭರವಸೆ ಇದೆ. ಆದರೆ ಅದು ಸಾಧ್ಯ ಆಗೋದು ತಾವು ಕೈ ಜೋಡಿಸಿದ್ರೆ ಮಾತ್ರ. ಅದರ ನಂಬಿಕೆ ಆಗಲಿ ಅಗತ್ಯ ಆಗಲಿ ಈಗ ಉಳಿದಿಲ್ಲ. ಡಿವೋರ್ಸ್ ಬೇಕು ಅಂತ ಮೊದಲು ಕೇಳಿದ್ದು ಅವರು. ನಾನಲ್ಲ, ಆಸ್ತಿ ಪಾಲಿನ ಪ್ರಸ್ತಾಪ ತೆಗೆದು ಕಳಿಸಿದ್ರು. ನಿಮಗೆ ತಪ್ಪು ತಿಳುವಳಿಕೆ ಆಗಿದೆ ಸೂರ್ಯ ಅವರೇ. ಅದ್ರ ವಿವರಣೆ ಕೇಳೋ ಮನಸ್ಥಿತಿಯಿಂದ ನಾನು ದೂರ ಇದ್ದೀನಿ. ನಿಮ್ಮಿಬ್ಬರಲ್ಲಿ ಸ್ವಲ್ಪನೂ ಪ್ರೀತಿ ಉಳಿದಿಲ್ವಾ? ಮೊದಲಿನ 6 ದಿನ ನಾನು ಈಗಲೂ ಪ್ರೀತಿಸ್ತೀನಿ. ನಿಷ್ಕಲ್ಮಶ ಹೃದಯರು ಸೂರ್ಯ ಅವ್ರನ್ನ ನಾನು ಈಗಲೂ ಪ್ರೀತಿಸ್ತೀನಿ. ಅಂದರೆ ಈಗ ನಾನು ಸರಿ ಇಲ್ಲ ಅಂತನಾ? ಮೊದಲಿನ ಅರ್ಥ ಅಂದರೆ ಈಗ ನನಗೇನಾಗಿದೆ? ಮಾತು ಬೇಡ, ಡಿವೋರ್ಸ್ ಕೊಡಿಸಿ ಮೇಡಮ್ ಪ್ಲೀಸ್. ನೀವಿಬ್ಬರು ಕಾಂಪ್ರಮೈಸ್ ಆಗೋದಾದರೆ ಕೋರ್ಟಿಗೆ ಹೋಗೋ ಪ್ರಮೇಯನೇ ಇರಲ್ಲ. ಇಲ್ಲ ಅಂದರೆ ನೀವಿಬ್ಬರು ಕೋರ್ಟಿಗೆ ಹೋಗಿ ಸಂಬಂಧ ಕಳಚಿತು ಅಂತ ಸಾರೋ ಸರ್ಟಿಫಿಕೇಟ್ಗೆ ಸೈನ್ ಮಾಡಬೇಕಾಗತ್ತೆ. ಅಷ್ಟೇ ಉಳಿದಿರೋದು. ನಾನು ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಇದ್ದೀನಿ. ಮತ್ತೆ ಮತ್ತೆ ಇಲ್ಲಿಗೆ ಬರೋದಕ್ಕೆ ನನಗಿಷ್ಟ ಇಲ್ಲ. ಇಬ್ಬರ ಮಧ್ಯೆ ಒಪ್ಪಂದ ಸಾಧ್ಯನೇ ಇಲ್ಲ ಅಂತನಾ? ಹೌದು. ನಿಮ್ಮಲ್ಲಿ ಒಬ್ಬರು ಈ ರೀತಿ ನಿರ್ಧಾರ ಮಾಡಿದ್ರು ಡಿವೋರ್ಸ್ನಿಂದ ಹಿಂದೆ ಸರಿಯೋಕ್ಕಾಗಲ್ಲ. ಇದೊಂದು ಕೌನ್ಸಿಲಿಂಗ್ ಪ್ರಯತ್ನ ಅಷ್ಟೇ ತಡೆಯೋದಕ್ಕೆ. ನಾವು ಸಾಕಷ್ಟು ಪ್ರಯತ್ನ ಪಟ್ವಿ. ಗಂಡ ಹೆಂಡತಿ ಇಬ್ಬರು ಒಪ್ಪಿಗೆ ಕೊಡಬೇಕಿತ್ತು. ಸೂರ್ಯ ಅವ್ರ ನಿರ್ಧಾರ ಅಚಲವಾಗಿರೋ ಕಾರಣ ಡಿವೋರ್ಸ್ ಆಗ್ಬೋದು ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಹದಿನಾರನೇ ತಾರೀಕು ನೀವಿಬ್ಬರು ಕೋರ್ಟಿಗೆ ಬಂದು ಡಿವೋರ್ಸ್ ಫಾರ್ಮ್ಗೆ ಸೈನ್ ಮಾಡಿ ಫಾರ್ಮಾಲಿಟೀಸ್ ಮುಗಿಸ್ಬೋದು. ಅವತ್ತಿನಿಂದ ನೀವಿಬ್ಬರು ಗಂಡ ಹೆಂಡತಿಯಾಗಿ ಉಳಿಯಲ್ಲ, ಇಬ್ಬರು ಸ್ವತಂತ್ರರಾಗ್ತೀರ. ಅಂತೂ 16ಕ್ಕೆ ಮುಹೂರ್ತ ಫಿಕ್ಸ್ ಆಯಿತು. ಎಲ್ರಿಗೂ ಅವತ್ತೇ ಮುಹೂರ್ತ ಫಿಕ್ಸ್ ಆಗಿದೆ ಅಂದರೆ ಬಹಳ ಒಳ್ಳೆ ಮುಹೂರ್ತ ಇರಬೇಕದು. ಆ ಮುಹೂರ್ತ ಬೇರೆ ಈ ಮುಹೂರ್ತ ಬೇರೆ ಅನ್ನೋ ವ್ಯತ್ಯಾಸನೇ ಗೊತ್ತಿಲ್ವಲ್ಲ ನಿಮಗೆ, ಸ್ಟುಪಿಡ್ ಗರ್ಲ್ಸ್. ನನಗಂತೂ ಅದೇ ಮುಹೂರ್ತದಲ್ಲಿ ಕುತ್ತಿಗೆ ತಾಳಿ ಬೀಳುತ್ತೆ. ನಮ್ಮ ಅತ್ತೆ ಅನ್ಸ್ಕೊಂಡವ್ರಿಗೆ ಕುತ್ತಿಗೆಯಿಂದ ತಾಳಿ ಜಾರುತ್ತೆ. ನನಗಷ್ಟೇ ಅರ್ಥ ಆಗಿರೋದು, ಅದೇ ಬೇಕಾಗಿರೋದು. ಅದಕ್ಕೆ ಏಪ್ರಿಲ್ 16 ಮಹಾಮುಹೂರ್ತ ಫಿಕ್ಸ್ ಆಗಿದೆ. ಎಲ್ಲ ಮುಗಿದೋಯ್ತು ಅನ್ನೋ ಖುಷಿಲಿದ್ದೀರಲ್ಲ ನೀವು. ಇಟ್ ಇಸ್ ನಾಟ್ ಸೋ. ಇನ್ನೂ ಏನಾಗೋಕ್ಕಿದೆ? ಕೌನ್ಸಿಲರ್ ಸೀಲ್ ಆಯಿತು, ಅವತ್ತು ಕೋರ್ಟಿಗೆ ಹೋಗ್ತಾರೆ, ಸೈನ್ ಮಾಡ್ತಾರೆ, ಡಿವೋರ್ಸ್ ತಗೋತಾರೆ, ಅಷ್ಟೇ. ಏಪ್ರಿಲ್ 16ಕ್ಕೆ ಇನ್ನು 3 ದಿವಸ ಇದೆ. ಆ 3 ದಿವಸದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಡೈವರ್ಸ್ ಕ್ಯಾನ್ಸಲ್ ಆಗೋದು ಹೆಚ್ಚ? ನೀವಂತೂ ಬರೀ ಕೆಟ್ಟದೇ ಯೋಚಿಸ್ತೀರಪ್ಪ. ಕೆಟ್ಟದಲ್ಲ ರೀ ಅವ್ರು ಯೋಚನೆ ಮಾಡ್ತಿರೋದು. ಅವ್ರು ಯೋಚನೆ ಮಾಡ್ತಿರೋದು ಕರೆಕ್ಟ್ ಆಗೇ ಇದೆ ಅಜ್ಜಿ. ಅವ್ರು ಡಿವೋರ್ಸ್ ಆಗೋದು ಎಷ್ಟು ಸತ್ಯನೋ ನನ್ನ ಮದುವೆ ಆಗೋದು ಅಷ್ಟೇ ಸತ್ಯ. ಅಲ್ಲಿಗೆ ಶುಭಂ ಅಂತ. ಅಷ್ಟು ಈಸಿಯಾಗಿ ತಗೋಬೇಡ ನೀನು. ಈ 3 ದಿವಸದಲ್ಲಿ ರಂಜಿತ್ತು ನಿಮ್ಮ ಮದುವೆಗೆ ಬಂದು ಆಶೀರ್ವಾದ ಮಾಡಿ ಅತ್ತೆ ಮಾವ ಇಬ್ರು ಬೇರೆ ಬೇರೆ ಆಗಿರೋದ್ರನ್ನ ನೋಡಿ ಕಣ್ಣೀರು ಸುರಿಸ್ತಾ ಕೂತ್ಕೋತಾನೆ ಅನ್ಕೊಂಡಿದ್ದೀರಾ? ನೆವರ್. ನಂತರನೇ, ಆದ್ರೆ ನನ್ನಷ್ಟಲ್ಲ,
ನನ್ನ ಅನುಭವ, ನನ್ನ ವಯಸ್ಸಿನ ಜೊತೆ ಬೆಳೆದಿರೋ ಬುದ್ಧಿ ಅವನ ಹೈಟಿನ ಜೊತೆ ಬೆಳೆದಿದೆ. ಮತ್ತಿನ್ನೇನು, ನಿರಾಳವಾಗಿರಿ. ನಿಮ್ ಬುದ್ಧಿ ಮುಂದೆ ಅವನ್ ಏನ್ ಮಾಡಿದ್ರು ನಡೆಯಲ್ವಲ್ಲ. ಆದ್ರೆ ಅವನು ಏನ್ ಮಾಡ್ತಾನೆ ಅಂತ ಅದ್ದಿದ ಕಣ್ಣಿನಿಂದ ನೋಡ್ಕೋಬೇಕು. ಸರಿಯಾಗಿ ಕೇಳಿಸ್ಕೊ, ನಿನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಆರತಿ ಸೂರ್ಯ ಇಬ್ರು ಮೀಟ್ ಮಾಡಬಾರ್ದು. ಮಾಡಿದ್ರೆ ಬಾಂಬ್ ಸಿಡಿಯುತ್ತೆ. ಏನಾಗತ್ತೆ? ಇನ್ನು ಸೂರ್ಯ ಅವಳ ಆಟಕ್ಕೆಲ್ಲ ಬೀಳಲ್ಲ ಬಿಡಿ. ಸೋಲು ಗೆಲುವಿನ ಮಾತಲ್ಲ ಕಣೆ ಅರ್ಪಿತಾ. ಆರತಿ ಏನಾದ್ರೂ ನಾನು ಶಶಾಂಕನ ಮದುವೆ ಕರ್ದಿಲ್ಲ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಸೂರ್ಯ ಕರ್ಗೋಗ್ತಾನೆ. ಆ ಸೂರ್ಯನಲ್ಲಿರೋ ದಗೆ ಈಗ ಈ ಸೂರ್ಯನಲ್ಲಿಲ್ಲ, ತಣ್ಣಗಾಗೋಗಿದ್ದಾನೆ. ಒಂದು ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು, ಹೆಂಡತಿ ಮಡುಗ್ ಸೇರ್ಕೊಂಡ್ಬಿಡ್ತಾನೆ. ಅದಕ್ಕೆ ನಿನಗೆ ಹೇಳ್ತಿರೋದು, ಅವರಿಬ್ರು ಸೇರೋದಕ್ಕೆ ನೀನು ಬಿಡ್ಕೂಡ್ದು, ನೀನು ಜಾಗೃತಿಯಾಗಿ ನೋಡ್ಕೋಬೇಕು. ಡೋಂಟ್ ವರಿ ಅಜ್ಜಿ, ನಾನ್ ನೋಡ್ಕೋತೀನಿ. ನಾನ್ ಸುಮ್ಮನೆ ಇರ್ತೀನಾ? ನೀವಿಷ್ಟು ಹೇಳದ್ಮೇಲೆ ನೆರಳಲ್ಲಿ ನೆರಳಾಗಿ ನಾನು ಅವನ ಜೊತೆನೇ ಇರ್ತೀನಿ. ಓಕೆ, ಶತ್ರುಗಳು ರಾತ್ರಿ ಹೊತ್ತೇ ಅಟ್ಯಾಕ್ ಮಾಡೋದಂತೆ. ನಿದ್ದೆ ಹೋಗ್ಬಾರ್ದು. ಕನಸು ಏಪ್ರಿಲ್ 16 ಅವ್ರ ಡೈವರ್ಸ್ ಆಗುತ್ತೆ ಅನ್ನೋದು. ಅದು ನಿದ್ದೆಲ್ ಕಂಡ ಕನಸಾಗಬಾರ್ದು. ಬಿ ಕೇರ್ಫುಲ್ ಗರ್ಲ್ಸ್. ಓಕೆ. ಹಾಯ್ ಡ್ಯಾಡ್, ಹೇಗಿದ್ದೀರಾ? ಅಪ್ಪನ ನೆನಪಿದೆಯಾ ಮಗಳೇ? ಇದೇನ್ ಡ್ಯಾಡ್ ಹೀಗಂತೀರಾ? ನಾನು ನಿಮಗೆ ಫೋನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ನೀವು ಮದುವೆ ಮಾಡ್ಲೇಬೇಕು ಅಂತ ಷರತ್ ಹಾಕೋದ್ರಲ್ಲ, ಅವತ್ತಿಂದ ಏನೇನಾಗಿದೆ ಗೊತ್ತಾ? ಅದಕ್ಕೆ ಅಲ್ವಾ ನಿನ್ನನ್ನು ಆ ಮನೆಯಲ್ಲಿ ಪ್ಲಾಂಟ್ ಮಾಡಿರೋದು. ಆ ಖುಷಿ ವಿಷಯ ಹಂಚ್ಕೊಳ್ಳೋಕೆ ನಿಮಗೆ ಫೋನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಅದನ್ನ ಫೋನಲ್ಲೇ ಹೇಳ್ತೀಯೋ ಇಲ್ಲ ನನ್ನ ಮುಂದೆ ಬಂದು ಹೇಳ್ತೀಯೋ? ಈಗ ಎಲ್ಲಿದ್ದೀರಾ ನೀವು? ನೀನು ಎಲ್ಲಿದ್ದೀಯೋ ಅಲ್ಲೇ ಇದ್ದೀನಿ. ಅಂದ್ರೆ ಐ ಆಮ್ ಆಲ್ರೆಡಿ ಫಾಲೋಯಿಂಗ್ ಯು ಮೈ ಡಿಯರ್. ಹಿಂತಿರುಗಿ ನೋಡು. ಹಾಯ್ ಡ್ಯಾಡ್. ಹಾಯ್. ಹೇಗಿದ್ದೀರಾ? ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ಐ ವಾಸ್ ಮಿಸ್ಸಿಂಗ್ ಯು ಸೋ ಮಚ್. ಇಲ್ಲೇ ಮಾತಾಡ್ತಾ ನಿಂತ್ರೆ ತುಂಬಾ ಡೇಂಜರ್. ಬಾ ಕೂತ್ಕೋ. ನಡಿಯೋ. ಈಗ ಹೇಳು ನಿನ್ನ ಸಾಧನೆನ. ಆರ್ತಿ ಮತ್ತೆ ಸೂರ್ಯ ಡಿವೋರ್ಸ್ ಅಂತವರೆಗೂ ಬಂದಿದ್ದಾರೆ. ಸೊ ಮುಂದೆ ಬೇರೆ ಆಗ್ತಾರೆ. ನಿಮ್ಗೂ ಅದೇ ತಾನೇ ಬೇಕಾಗಿರೋದು. ಆರ್ತಿ ಮತ್ತೆ ಸೂರ್ಯ ಸಫರ್ ಮಾಡ್ತಾರೆ, ನೋಡ್ತಾ ಇರಿ. ಎಲ್ಲಿ ಸಫರ್ ಮಾಡ್ತಾರೆ? ಆರ್ತಿ ಬೇರೆ ಆಗ್ತಾಳೆ, ಅವಳು ತನ್ನ ಮಗ ಸೊಸೆ ಜೊತೆ ಆರಾಮಾಗಿರ್ತಾಳೆ. ಅಲ್ಲಿ ಸೂರ್ಯ ಅವನು ತನ್ನ ಮಗ ಸೊಸೆ ಜೊತೆ ಆರಾಮಾಗಿರ್ತಾನೆ. ನಾವು ಹಾಗೆ ಅಲ್ವಾ ಅನ್ಕೊಂಡಿದ್ದು ಡ್ಯಾಡ್? ನೋ, ಅವರಿಬ್ರು ಬೇರೆ ಬೇರೆ ಆಗಬಾರದು, ಒಟ್ಟಿಗೆ ಇರಬೇಕು, ಆದ್ರೆ ನೆಮ್ಮದಿಯಿಂದ ಇರಬಾರದು. ಮತ್ತೆ ಅರ್ಪಿತಾ ಅವರು, ಭೈರವಿ ಅಜ್ಜಿ ಅವರು ಸೂರ್ಯ ಆರ್ತಿ ಬೇರೆ ಆದ ಮೇಲೆ ಅದರಿಂದ ಉಪಯೋಗ ಪಡ್ಕೊಳ್ಳೋಕೆ ನೋಡ್ತಿದ್ದಾರೆ. ನನಗೆ ಅರ್ಥ ಆಗ್ಲಿಲ್ಲ ಡ್ಯಾಡ್. ಅಲ್ಲ ನಿರೋಷ, ನೀನು ನನ್ನ ಮಗಳಾಗಿ ಹೌ ಕ್ಯಾನ್ ಯು ಬಿ ಸೋ ಡಮ್? ಅರ್ಪಿತಾಗೆ ಸೂರ್ಯ ಒಂಟಿಯಾಗಿರ್ಬೇಕು, ಯಾಕೆಂದ್ರೆ ಮುಂದೆ ಲೈಫಲ್ಲಿ ತನಗೆ ಕಂಪೆನಿಯನ್ ಸಿಗತ್ತೆ ಅಂತ. ಆದ್ರೆ ಸೂರ್ಯ ಖಂಡಿತ ಅವಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅದು ಅವಳಿಗೆ ಗೊತ್ತಿಲ್ಲ. ಇನ್ನು ಆ ಬಾಬ್ ಕಟ್ ಮುದುಕಿ, ಅವಳಿಗೆ ಶಶಾಂಕ್ ಆರ್ತಿ ಒಂದಾಗ್ಬೇಕನ್ನೋ ಹುಚ್ಚು. ಅದು ಈ ಜನ್ಮದಲ್ಲಿ ಸಾಧ್ಯ, ಯಾಕಂದ್ರೆ ಆರ್ತಿ ಇದಕ್ಕೆ ಒಪ್ಪಲ್ಲ. ಇನ್ನು ನೀನು ಆ ಮುದುಕಿ ತರ ಆರ್ತಿ ಸೂರ್ಯ ಬೇರೆ ಆಗ್ಬೇಕು ಅಂತ ಹಠ ಹಿಡಿದಿಲ್ಲ. ಯಾರಿಗೋಸ್ಕರ? ನಿಮ್ಗೋಸ್ಕರನೇ ಡ್ಯಾಡ್. ಆರ್ತಿ ಸೂರ್ಯ ಅವರಿಬ್ರು ಬೇರೆ ಆದ್ರೆ ಸೂರ್ಯನ ಮೇಲಿರೋ ನಿಮ್ ಸೇಡ್ ತೀರತ್ತೆ ಅಂತ. ಇಲ್ಲ, ಅವರಿಬ್ರು ಜೊತೆಯಲ್ಲೇ ಇದ್ದು ನೆಮ್ಮದಿಯಾಗಿ ಇರೋಕಾಗದೆ ದಿನ ದಿನ ಸಾಯ್ಬೇಕು. ಬೆಕ್ಕು ಇಲ್ಲಿನ ಭೇಟಿ ಆಡಿದ ಹಾಗೆ ನಾನು ದಿನ ಅವನನ್ನ ಕಾಡಿ ಕಾಡಿ ಕೆಡಬೇಕು. ಈಗ ನಾನು ಏನ್ ಮಾಡ್ಲಿ ಹೇಳಿ ಡ್ಯಾಡ್? ಅರ್ಪಿತಾ ಭೈರವಿಯಿಂದ ಹೊರಗೆ ಬಾ, ನೀನು ಬೇರೆ ಡ್ರಾಮಾ ಮಾಡಬೇಕಾಗಿದೆ.
ಸರಿ ಡ್ಯಾಡ್. ಏನು ಇಷ್ಟು ದೂರ ಪಾದ ಬೆಳೆಸ್ಬಿಟ್ಟಿದ್ದೀರಾ? ಏನ್ ವಿಷಯ? ಅಣ್ಣ ಅಣ್ಣ ಏನೋ ಕಾದಿದೆ ನಮ್ಗೆ ಇವತ್ತು. ಹೇಳಿ ಮೇಡಮ್, ಏನ್ ವಿಷಯ, ಏನ್ ಸಮಾಚಾರ? ಪ್ಲೀಸ್ ಅಣ್ಣ, ಹಾಗೆಲ್ಲ ಮಾತಾಡಬೇಡ. ಈಗಾಗಲೇ ನಾನು ತುಂಬ ನೊಂದಿದ್ದೀನಿ. ನೀನು ನೊಂದಿದ್ದೀಯಾ? ಚೆನ್ನಾಗಿ ನಾಟಕ ಮಾಡ್ತೀಯ ಕಣೆ. ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತೀಯಾ. ಗುಡ್ ಗುಡ್, ವೆರಿ ಗುಡ್. ಏನು ಬೇಕಾದರೂ ಹೇಳು, ಬೇಕಾದ್ರೆ 4 ಏಟ್ ಹೊಡಿ. ಆದರೆ ಈ ಹೊಸ ನಾಟಕಕ್ಕೆ ಯಾರೋ ಡೈರೆಕ್ಟ್ರು? ಏನು ಅರ್ಪಿತಾನೋ, ಭೈರವಿನೋ, ಅಥವಾ ಯಾವುದಾದ್ರೂ ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗಿದೆಯಾ ಹೇಗೆ? ಇಲ್ಲ ಅಣ್ಣ, ನನಗೀಗ ರಿಯಲೈಸ್ ಆಗಿದೆ ನಾನು ಮಾಡಿದ ತಪ್ಪು ಅಂತ. ಒಂದು ಸಂಸಾರನ ಹಿಡಿದು ನಿಲ್ಸೋದು ಎಷ್ಟು ಕಷ್ಟ. ಅಂಥದ್ರಲ್ಲಿ ನಾನು ಅದನ್ನು ಮುರಿಯಕ್ಕೆ ಹೊರಟಿದ್ದೆ. ಮಾಡಿದ ತಪ್ಪು ಅಂತ ನನಗೀಗ ಅರ್ಥ ಆಗ್ತಿದೆ. ಓಹೋ, ಅದೇನು ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆಗಿರೋದು ನಿನಗೆ? ಡ್ಯಾಡಿಂದ. ಅವರು, ನೀನು, ನಾನು ದಿಕ್ಕಾಪಾಲಾಗಿದ್ದೀವಿ ಅಂತ ಹುಚ್ಚಿಡ್ದಾಗ ಆಡ್ತಿದ್ದಾರೆ ಅವರು. ಅದನ್ನ ನೋಡಿ ನನಗೆ ಹಾಗೆ ಅನ್ನಿಸ್ತು. ಏನೇ ಆಗಿರ್ಬೋದಣ್ಣ, ಅವರು ನಮ್ಮ ತಂದೆ. ನಾವಿಬ್ಬರಿದ್ದು ಅವ್ರು ಅನಾಥರಾಗಿರ್ಬೇಕಾ? ಪ್ರೀತಿಸೋರೇ ಇಲ್ಲದೆ ಇದ್ಮೇಲೆ ಎಷ್ಟು ಕೋಟಿ ಇದ್ರೆ ಏನು ಪ್ರಯೋಜನ ಅಂತ ಅನ್ಸ್ಬಿಡತ್ತೆ ಗೊತ್ತಾ? ಆ ದಿನನೇ ಎಷ್ಟು ಪ್ರೀತಿಸ್ತಾನೆ, ಆದರೆ ನನಗೆ ಯೋಗ್ಯತೆ ಕೂಡ ಇಲ್ಲ. ಆರತಿ ಆಂಟಿ, ಶೋಭಾ ಅಜ್ಜಿ ನನ್ನನ್ನು ಅವ್ರ ಮನೆ ದೀಪ ಅಂತ ಎಷ್ಟು ವಿಶ್ವಾಸ ಇಟ್ಟಿದ್ದಾರೆ. ನನಗೆ ಅರ್ಹತೆ ಕೂಡ ಇಲ್ಲ. ಹಾಗೆ ಸಿಕ್ಕಿರೋದನ್ನ ಹಾಳು ಮಾಡೋ ಅಧಿಕಾರನೂ ಇಲ್ಲ. ಹಾಗೆ ಸಾಧಿಸಿದ್ರೆ ಅದರಿಂದ ಪ್ರಯೋಜನ ಏನು ಅಂತಾನೂ ಅನ್ನಿಸ್ತು. ಅದಕ್ಕೆ ಅಣ್ಣ, ನಾನು ಡಿಸೈಡ್ ಮಾಡಿದ್ದೀನಿ, ಶತಾಯ ಗತಾಯ ಏನೇ ಆಗಲಿ ಸೂರ್ಯ ಅಂಕಲ್ನ, ಆರತಿ ಆಂಟಿನ ದೂರ ಆಗಕ್ಕೆ ಬಿಡಬಾರ್ದು ಅಂತ. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ನಂಬಿಕೆ ಇದ್ರೆ ನಿನ್ನ ಜೊತೆ ಸೇರಿಸ್ಕೊ ಅಣ್ಣ. ಇಲ್ಲ ಅಂದರೆ ನಾನು ತೋಚಿದ್ದಾರಿ ನಾನು ನಡೀತೀನಿ. ಭೈರವಿ ಅಜ್ಜಿನ, ಅರ್ಪಿತನ್ನ ನಾನು ತಡಿತೀನಿ. ಆಣೆ ಮಾಡಿ ಹೇಳ್ತೀನಿ ಅಣ್ಣ, ಇದು ಸತ್ಯ. ಇಷ್ಟಾದರೂ ನಿನಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂದರೆ ನನ್ನ ದುರಾದೃಷ್ಟ ಕಣ. ಇದನ್ನ ಹೇಳೋಗೋಣ ಅಂತ ಬಂದೆ. ಬರ್ತೀನಿ. ಅಮ್ಮ, ಇನ್ನ ಕೋಪನೇನಮ್ಮ ನನ್ನ ಮೇಲೆ? ಮಾತಾಡಮ್ಮ. ಬೇಡ ಬಿಡು. ಆದ್ರೆ ಒಂದೇ ಒಂದ್ಸಲ ಯೋಚನೆ ಮಾಡು. ಇಷ್ಟು ವರ್ಷ ಅಪ್ಪನಿಂದ ನನ್ನ ದೂರ ಇಟ್ಟೆ. ಯಾಕೆ ಅಂತ ಕೇಳಿದ್ನ? ಸ್ಕೂಲಲ್ಲಿ ನಿಮ್ಮಪ್ಪ ಯಾರು, ನಿಮ್ಮಪ್ಪ ಯಾರು ಅಂತ ಕೇಳೋರು. ರೇಗ್ಸೋರು, ಅಣಗ್ಸೋರು. ಯಾವತ್ತಾದ್ರೂ ನಿನಗೆ ಹೇಳಿದ್ದೀನ? ಆದ್ರೆ ಈಗ ನಿನ್ನನ್ನು ಸೂರ್ಯನಿಂದ ನಾನೇ ದೂರ ಮಾಡಿದೆ ಅಂತ ಎಲ್ಲರೂ ಬ್ಲೇಮ್ ಮಾಡ್ತಿದ್ದಾರೆ. ನೋಡಮ್ಮ, ನನ್ನ ನೋಡು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಮ್ಮ, ಯಾವತ್ತಾದ್ರೂ ಬೇಕು ಅಂತ ನಿನ್ನ ನೋಯಿಸಿದ್ದೀನ? ಇಲ್ಲ ತಾನೆ? ನನ್ನ ದುಃಖನ ಯಾವತ್ತೂ ನಿಂಗೆ ಹೇಳಿರಲಿಲ್ಲ. ಆದರೆ ಇವತ್ತು ಹೇಳ್ತಾ ಇದ್ದೀನಿ, ಕೇಳು. ನೀನೇನು ಸೂರ್ಯ ಅವ್ರನ್ನ ಮದುವೆ ಆಗಿ ನನ್ನ ಕರ್ಕೊಂಡು ಹೋಗ್ಬಿಟ್ಟೆ. ಆದರೆ ಅವರಲ್ಲೊಬ್ಬ ಅಂತ ಮನಸ್ಪೂರ್ವಕವಾಗಿ ಯಾವತ್ತೂ ಒಪ್ಪಲಿಲ್ಲ. ನೀನಿದ್ದಾಗ ಒಂಥರ ನೋಡೋರು, ಇಲ್ಲದೆ ಇದ್ದಾಗ ಇನ್ನೊಂಥರ ನೋಡೋರು. ಯಾವತ್ತಾದ್ರೂ ನಿನಗೆ ಹೇಳಿದ್ದೀನ?
ಇನ್ನು ಆರ್ಯ ಹುಟ್ಟಿದ ಮೇಲಂತೂ ನಾನು ದೊಡ್ಡವನು, ನಾನೇ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಅವನಿಗೆ ಫಸ್ಟ್ ಇಂಪಾರ್ಟೆನ್ಸು, ನಾನು ಸಹಿಸ್ಕೋಬೇಕು. ಎಲ್ಲದಕ್ಕೂ ಅವನೇ ಫಸ್ಟು, ನಾನು ಅರ್ಥ ಮಾಡ್ಕೋಬೇಕು. 1 ವರ್ಷ ಅವ್ರ ಮೇಲೆ ನಿದ್ದಿದ್ದಕ್ಕೆ 10-20 ವರ್ಷ ಬೆಳೆದ್ಬಿಟ್ಟಿದ್ದಮ್ಮ ನಾನು. ಯಾವತ್ತಾದ್ರೂ ಹೇಳಿದ್ದೆ ನಮ್ಮ ನಿನಗಿದ್ನಲ್ಲ ಅಮ್ಮ, ನೀನ್ ನನಗೋಸ್ಕರ ಅವ್ರ ಕಣ್ಣೆಲ್ಲ ಬಿಟ್ಬಿಟ್ಟು ಬಂದೆ. ಅವಾಗಿಂದ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಮ್ಮ ನಾನು. ಯಾವುದೇ ಕಾರಣಕ್ಕೂ ನಿನಗೆ ಯಾವ ಕೊರತೆನೂ ಬರಬಾರ್ದು ಅಂತ. ನಮ್ಮನೇಲಿ AC ಇಲ್ಲದೆ ಇರ್ಬೋದು, ಆದರೆ ಈ ಫ್ಯಾನ್ ಹಾಕ್ಸೋದಕ್ಕೆ 2 ದಿನ ನಿದ್ದೆ ಕೆಟ್ಟು ಓವರ್ ಟೈಮ್ ಆಟೋ ಓಡಿಸಿದ್ದೀರಮ್ಮ ನಾನು. ನಮ್ಮಲ್ಲಿ ಸೋಫಾ ಇಲ್ಲದೆ ಇರ್ಬೋದು, ಆದರೆ ಈ ಬೆತ್ತದ ಕುರ್ಚಿ ತರೋದಕ್ಕೆ ಸಾಲ ಮಾಡಿದ್ದೀನಿ. ಯಾವತ್ತಾದ್ರೂ ಹೇಳಿದ್ದೀನಿ ನಮ್ಮ ನಿನಗೆ ಅಮ್ಮ? ಇವತ್ತು ರಂಜಿತ್ನ ಕರ್ಕೊಂಬಂದು ನಮ್ಮಿಬ್ಬರ ಮಧ್ಯೆ ಜಗಳ ತಂದಿಟ್ಟ. ಅದೇ ಅಮ್ಮ ಅವನಿಗೂ ಬೇಕಾಗಿದ್ದು. ಅದಕ್ಕೆ ನಿನ್ನ ಮರೆಯಲಿಟ್ಟು ಮಾತು ಶುರು ಮಾಡ್ದ. ಯಾಕೆ? ನಿನಗಾದ್ರೂ ನನ್ನ ಮೇಲೆ ನಂಬಿಕೆ ಇರ್ಲಿಲ್ವಮ್ಮ? ಹೌದು, ನಾನು ಅಪ್ಪನ ಕರೆದಿದ್ದೀನಿ. ಅಮ್ಮ, ನಿನ್ನ ಪಾಲಿಗೆ ಅಪ್ಪ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಪಾಲಿಗೆ ಇನ್ನ ಬದುಕಿದಾರಮ್ಮ, ಸತ್ತಿಲ್ಲ. ಇರೋ ಅಪ್ಪನ ಮರೆತು ಹೇಗಮ್ಮ ಮದುವೆ ಆಗ್ಲಿ ನಾನು? ಅಮ್ಮ, ನನಗೂ ಅಪ್ಪ ಬೇಕು. ಅವ್ರ ಸಂಪತ್ತಿಗಲ್ಲ, ಅವ್ರು ಕೊಡೋ ದುಡ್ಡು ನನ್ನ ಎಡಗೈಯಲ್ಲೂ ಮುಟ್ಟಲ್ಲ. ಯಾಕೆ ಗೊತ್ತಾ? ನಿನಗೋಸ್ಕರ. ಅವ್ರ ಜೊತೆ ದಿನ ಮಾತಾಡಬೇಕು ಅನ್ಸುತ್ತೆ, ಆದ್ರೂ ಮಾತಾಡಲ್ಲ. ಯಾಕೆ ಗೊತ್ತಾ? ನಿನಗ್ ಬೇಜಾರಾಗುತ್ತೆ ಅಂತ. ಆದರೆ ಮದುವೆ ಒಂದೇ ಸಲ ಆಗೋದು, ಮತ್ತೆ ಆಗಕ್ಕಾಗತ್ತಾ? ಅವ್ರ ಹಕ್ಕಲ್ವಮ್ಮ ಅವ್ರ ಮಗನ್ ಮದ್ವೆಗೆ ಬರೋದು. ನೋಡು, ನೀನು ಅವ್ರನ್ನ ಮಾತಾಡ್ಸ್ಬೇಡ. ಅವ್ರಿಗೂ ಹೇಳ್ತೀನಿ ನಿನ್ನ ಹತ್ರನೂ ಸುಳಿಬಾರ್ದು ಅಂತ. ಆದ್ರೆ ಅಪ್ಪ ಮದುವೆಗೆ ಬರ್ತಾರೆ, ಬಂದೇ ಬರ್ತಾರೆ. ಅದಿ ಬೇಡ ಕೊಡೋ ಆದಿತ್ಯ, ಅದಿ ನನ್ನ ಮಾತು ಕೇಳೋ ಅದಿ. ಅದಿ ಪ್ಲೀಸ್, ಅದಿ ನನ್ನ ಮಾತು. ಆಫೀಸಲ್ಲಿ ಸೂರ್ಯನ ಜೊತೆ ಮಾತಾಡ್ಬೇಕಿತ್ತು ಕಣೆ ನೀನು. ಮಾತಾಡಕ್ ಪ್ರಯತ್ನ ಪಟ್ಟೆ ಅಮ್ಮ, ಆದ್ರೆ ಸೂರ್ಯ ನನ್ನ ಕಡೆ ತಿರ್ಗು ನೋಡ್ಲಿಲ್ಲ. ಯಾಕೆ ನೋಡ್ಲಿಲ್ಲ ಹೇಳು? ಅವರಿಗೂ ಸ್ವಾಭಿಮಾನ ಇರಲ್ವಾ? ನೀನು ಅವ್ರ ಹತ್ರ ಹೋಗಿ ನಾನು ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಶಶಾಂಕ್ನ ಮದ್ವೆಗೆ ನಾನು ಕರ್ದಿಲ್ಲ ಅಂತ ಹೇಳ್ಬೇಕಿತ್ತು. ಇದೊಂದೇ ಒಂದು ಮಾತು ಉಳಿದಿದ್ದು, ಆದ್ರೆ ಅವಕಾಶ ಸಿಕ್ಲಿಲ್ಲ ನನಗೆ. ಆ ಕೌನ್ಸಿಲರ್ ಹತ್ರ ಹೇಳಿಸ್ಬೋದಿತ್ತಲ್ವೇನೆ? ಅವ್ರ ಕೆಲ್ಸನ ಬಿಟ್ಟಿದ್ದನ್ನೆಲ್ಲ ಯಾಕಮ್ಮ ಅವ್ರು ಮಾಡ್ತಾರೆ? ಇದೇ ನೀನು ಮಾಡೋ ತಪ್ಪು. ಎಲ್ಲ ನೀನೇ ಅನ್ಕೊಂಡ್ಬಿಡ್ತೀಯ. ನೀನು ಪ್ರಯತ್ನ ಪಟ್ಟಿದ್ರೆ ಇಷ್ಟೆಲ್ಲ ಒದ್ದಾಡ್ಬೇಕಿತ್ತ? 16ನೇ ತಾರೀಕು ಡಿವೋರ್ಸ್ ಜಡ್ಜ್ಮೆಂಟ್ ಅಂತ ಟಸ್ಸೆ ಹಾಕ್ಬಿಟ್ರು. ಹಾಗೆ ಹೋಗುತ್ತೇನೆ. ಅದೇ ದಿನ ಆದಿಗೆ ರೋಷ ಮದುವೆ.
ಮಗನ ಮದುವೆ ದಿನಾನೇ ತಾಯಿ ಡಿವೋರ್ಸ್. ಮುಂದಕ್ಕೆ ಹಾಕ್ಸೋಣ ಮದ್ವೆನ. ಹಾಗಾಗಲ್ಲ ಅಮ್ಮ. ಮೊದಲೇ ಅದಕ್ಕೆ ಸೂರ್ಯ ಅವ್ರನ್ನ ಕಂಡ್ರೆ ಆಗಲ್ಲ. ಸೂರ್ಯ ಅವ್ರ ಕಾರಣಕ್ಕೆ ಮದುವೆ ಮುಂದೆ ಹೋಯ್ತು ಅಂತ ಅವ್ನು ಅನ್ಕೊಳ್ಳೋದು ಬೇಡ. ಹೇಗಿದ್ರು ನನ್ನ ಜೀವನ ಅಂತೂ ಬದಲಾಗಲ್ಲ. ಡಿವೋರ್ಸ್ ಆಗೇ ಆಗುತ್ತೆ. ಆಗಲ್ಲ ಆಂಟಿ.